ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇನ್ನೇನು ಟೀಚರ್ ಪೋಸ್ಟ್ ಕಾಲಾಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇದು GPSTR ಸೋಷಿಯಲ್ಲು, ಅಂದರೆ ಇದು ಸಾಲೋಡ್ ಕ್ವಶನ್ ಪೇಪರು. ಇದು ಯಾವ ಥರ ಇದೆ, ಏನು ಎತ್ತ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓಕೆನಾ. GPSTR ಇದುವರೆಗೂ ನಡೆದಿರ್ತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು HK ಮತ್ತು ನಾನ್ HKದಲ್ಲಿ ಏನೇನು ಎಕ್ಸಾಮ್ ಆಗಿದೆನೋ ಸೊ ಅದೆಲ್ಲದೂ ಕೂಡ ಪ್ರಶ್ನೋತ್ತರ ಮಾಲಿಕೆ ಅಂತಲೇ ಹೇಳ್ಬೋದು. ಹಾಗೆ ಇದು ಎಸ್ಪೆಷಲಿ GPSTRಗೆ ಇರ್ತಕ್ಕಂತಹ ಬುಕ್ಕು, ಇದು ಟೆಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು HSTRಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು GPSTR ಕ್ವಶನ್ ಪೇಪರು, ಇದರಲ್ಲಿ ಇಂಡೆಕ್ಸನ್ನು ಕೂಡ ನೀವು ನೋಡ್ಬೋದು, ಯಾವುದ್ಯಾವುದು ಕ್ವಶನ್ ಪೇಪರ್ ಇದೆ ಅಂತ ಹೇಳಿ ಇಂಡೆಕ್ಸನ್ನು ಕೂಡ ಹಾಕಿದ್ದಾರೆ. ಯಾವ್ಯಾವ ಇಯರಲ್ಲಿ ಆಗಿದೆ ಅದನ್ನು ಕೂಡ ಇಂಡೆಕ್ಸನ್ನು ಹಾಕಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಪರಿವಿಡಿನೂ ಕೂಡ ಹಾಕಿದ್ದೀನಿ. ಇದು ಸ್ಯಾಂಪಲ್ ಪೇಜಸ್ಸು. ಒಂದು ಪ್ರಶ್ನೆಗೆ ಯಾವ ರೀತಿ, ಓಕೆ, 4 ಆಪ್ಷನ್ಗೂ ಕೂಡ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಓಕೆನಾ. ಸೊ ಹಾಗಾಗಿ ನಿಮಗೆ ಇಲ್ಲಿ ಸಿಲೆಬಸ್ಸು ನಿಮಗೆ ಅರ್ಧ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನೀವೇ ನೋಡ್ತಾ ಇರ್ಬೋದು, 4 ಆಪ್ಷನ್ ಇದ್ದಾವೆ. 4 ಆಪ್ಷನ್ ಇದೆ ಅಂದರೆ ಆ 4 ಆಪ್ಷನ್ಗೂ ಕೂಡ ಫುಲ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಓಕೆನಾ. ನೀವು ನೋಡಲಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಿದ್ರು, ಮ್ಯಾಮ್ ಕೆಲವೊಂದು ಸ್ಯಾಂಪಲ್ ಪೇಜಸ್ನ ಹಾಕಿ ಅಂತ. ಇನ್ನು ಈ ಬುಕ್ ಬಂದುಬಿಟ್ಟು 400 ರೂಪೀಸ್ ಇದೆ, ಫ್ರೀ ಶಿಪ್ಪಿಂಗ್ ಇರುತ್ತೆ, ಓಕೆನಾ. ಯಾರು ಯೂಟ್ಯೂಬ್ ನೋಡಿ ನನಗೆ ಬುಕ್ ಬೇಕು ಅಂತ ಕಮೆಂಟ್ ಮಾಡಿರ್ತಾರೋ ಸೊ ಅವರಿಗೆ 400 ರೂಪೀಸು ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ, ಓಕೆನಾ. ಶಿಪ್ಪಿಂಗ್ ಚಾರ್ಜು ಕೂಡ ಇರೋದಿಲ್ಲ, 400 ರೂಪೀಸು ಅಷ್ಟೇ ಇರುತ್ತೆ. ಸೊ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ. ಅದೇ ರೀತಿ ಬೇರೆ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ. PE ಟೀಚರ್ ಬುಕ್ಸು ಕೂಡ ಅವೈಲೇಬಲ್ ಇದೆ. ದೈಹಿಕ ಶಿಕ್ಷಣ ಏನಿದೆನೋ ಸೊ ಆ ಪುಸ್ತಕಗಳು ಕೂಡ ಅವೈಲೇಬಲ್ ಇದೆ. ಇನ್ನು ಎಲ್ಲ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಸರ್ ಬುಕ್ಕು, ಅದು ಕ್ವಶನ್ ಬ್ಯಾಂಕು, ಇನ್ನು GPSTR ಇಂಗ್ಲೀಷಿಗೆ ಅದು ಕೂಡ ಇದೆ, ಓಕೆನಾ. GPSTR ಇಂಗ್ಲೀಷ್ ಪ್ರಶ್ನೋತ್ತರ ಮಾಲಿಕೆ ಅದಿನ್ನೂ ಸ್ಟಾಕ್ ಇಲ್ಲ, ಅದು ಬರಬೇಕಿನ್ನು. ಇನ್ನು HSTRನ ಇಂಗ್ಲೀಷು ಪ್ರಶ್ನೋತ್ತರ ಮಾಲಿಕೆ ಇದೆ, ಓಕೆ. HSTRಗೆ ಸಮಾಜ ಇದೆ, ಇವರು ಲಕ್ಷ್ಮಣ್ ಗಡೇಕರ್ ಅವರೇ ಆತರು, ಸೊ ಅವ್ರದ್ದು ಸಮಾಜ ಇದೆ. ಇದು ಪೇಪರ್ ಶಿಕ್ಷಕರ ನೇಮಕಾತಿ ಆಗಿದೆ. ಸೊ ಯಾರು ಕೂಡ ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಯಾಕೆಂದರೆ ಅವಕಾಶಗಳು ಮತ್ತೆ ಬರೋದಿಲ್ಲ, ಒಂದೇ ಸಲ ಅವಕಾಶಗಳು ಬರೋದು. ಸೊ ಆ ಅವಕಾಶಗಳನ್ನ ಸದುಪಯೋಗನ ಪಡ್ಕೋಬೇಕು, ಓಕೆನಾ. ನೀವು GPSTR ಆಗಲಿ HSTR ಆಗಲಿ ಯಾವುದಾದ್ರೂ ಆಗಲಿ ಓದಿ, ಯಾಕೆಂದರೆ ಎರಡು ಕೂಡ ಸೇಮ್ ಸಿಲೆಬಸ್ ಇರೋದ್ರಿಂದ GPSTRಗೆ ಹೋದರೆ HSTRಗೆ ಹೆಲ್ಪ್ ಆಗುತ್ತೆ, HSTR ಹೋದರೆ GPSTRಗೆ ಹೆಲ್ಪ್ ಆಗುತ್ತೆ, ಮತ್ತು PU ಕಾಲೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಯಾವಾಗ ಕಾಲಾಗೋದು ಅಂತ ಹೇಳಿ ಕ್ವಶನ್ ಕೇಳ್ಕೊತ ಕೂತ್ಕೊತೀರಾ ಅಂದರೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ಕೊತೀರಾ ಅಂತಲೇ ಹೇಳ್ಬೋದು, ಓಕೆನಾ. ನೋಡಿ, ಈ ಸಲ ಮತ್ತೆ ಟೀಚರ್ ಪೋಸ್ಟ್ ಕಾಲಾದರೆ ಮತ್ತೆ ಇನ್ನೂ ಮಾಡೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೋ ನೆಕ್ಸ್ಟು ಗೌರ್ಮೆಂಟ್ ಬಂದಾಗ ಅದ್ಯವಾಗಿ ಮಾಡುತ್ತೋ ಏನು ಗೊತ್ತಿಲ್ಲ. ಹಾಗಾಗಿ ಇರೋ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಪುಸ್ತಕಗಳನ್ನು ಕೊಂಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಸಲ ಏನು ಮಾಡಬೇಕು, ನಾವು ಒಳ್ಳೆಯ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದ್ಕೊಳೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಒಳ್ಳೆಯ ಪುಸ್ತಕಗಳನ್ನ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಹಾಗೆ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ, ಮತ್ತು ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ, ಓಕೆ. ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ, ರೆಗ್ಯುಲರ್ಗೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.